ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೀರಾ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ಬನ್ನಿ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಣಸಿನ್ಕಾಯಿ ಒಂದೆರಡು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಜೀರಿಗೆನ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಜಜ್ಕೋಬೇಕಾಗುತ್ತೆ. ರೈಸು ಎಷ್ಟು ಬೇಕಷ್ಟು. ಈಗ ಆಯಿಲ್ ಹಾಕ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ 1 ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ಅದು ಚಟಪಟ ಅಂದ ತಕ್ಷಣ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಗ ಅನ್ನದ ರೈಸ್ ಜೊತೆ ತಿನ್ನೋರಾದರೆ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಈರುಳ್ಳಿ ಹಾಕ್ಕೊಳ್ಳೋಣ, ಕಟ್ ಮಾಡಿ ಇಟ್ಕೊಂಡಿರೋದು. ಅಷ್ಟೊತ್ತಿಗೆ ಜೀರಿಗೆನ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಪುಡಿ ಅಂದರೆ ಸ್ವಲ್ಪ ಜಜ್ಜಿರೆ ಸಾಕು, ಕಲ್ಲಿದ್ರೆ ಆಯಿತು, ಇಲ್ಲ ಕುಟ್ಟಣಿಗೆ ಇದ್ದರೆ ಅದರಲ್ಲಿ ಕುಟ್ಟಿ ಇಟ್ಕೋಬೇಕು. ಕರಿಬೇವು ಸೊಪ್ಪು ಹಾಕೋಣ. ಒಗ್ಗರಣೆ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಲಿ. ಈರುಳ್ಳಿ ಒಂದು ಕಟ್ ಮಾಡಿರೋದು ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿ ತಿನ್ನೋದಕ್ಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ಕೊಂಡ್ರೆ ಇವಾಗಲೇ ರುಚಿ ಹಿಡಿಯುತ್ತೆ ಒಗ್ಗರಣೆಯಲ್ಲಿ. ಲಾಸ್ಟಿಗೆ ಜೀರಿಗೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ರೈಸ್ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಬಿಟ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ಇವಾಗ ತುಂಬ ಸಿಂಪಲಾಗಿ ಮಾಡ್ಬೋದು. ಚಿತ್ರಾನ್ನ ತಿನ್ನಲ್ಲ, ಪುಳಿಯೋಗರೆ ತಿನ್ನಲ್ಲ ಅನ್ನೋ ಟೈಮ್ಗೆ ಈ ಜೀರಾ ರೈಸು ತುಂಬ ಉಪಯೋಗ ಆಗುತ್ತೆ. ಇದನ್ನೆಲ್ಲರೂ ಒಂದ್ಸರಿ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ. ಜೀರ್ಣಶಕ್ತಿ ಕೂಡ ಈ ಜೀರಿಗೆಯಿಂದ ಚೆನ್ನಾಗಿರುತ್ತೆ. ಜೀರ್ಣಶಕ್ತಿನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲಾಗಿರುತ್ತೆ, ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.